ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಕಾನೂನು ಕಾಲೇಜಿನ 2025-26ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಹಾಗೂ ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಸರ್ಕಾರಿ ಕಾನೂನು ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥರವರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಇನ್ನು ಮುಖ್ಯ ಅತಿಥಿಗಳಾಗಿ MLC ಅನಿಲ್ ಕುಮಾರ್, ಶ್ರೀ ವೆಂಕಟಮ್ಮ ಕೊಂಡಪ್ಪ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ VK ಪ್ರಶಾಂತ್, ಸರ್ಕಾರಿ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ KN ಶ್ರೀನಿವಾಸ್ ಗೌಡ, ಸರ್ಕಾರಿ ಕಾನೂನು ಕಾಲೇಜು ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ಅಂಬೇಡ್ಕರ್ NS, ಜಾಕೀರ್ ಹುಸೇನ್, ವಿ ಸುಬ್ರಹ್ಮಣಿ, KM ಚೌಡೇಗೌಡ, ಚೌಡಮ್ಮ, ಲಕ್ಷ್ಮೀನಾರಾಯಣ, ಸಾಂಸ್ಕೃತಿಕ ಚಟುವಟಿಕೆಗಳ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಚಿದಾನಂದ ಸ್ವಾಮಿ, ಡಾಕ್ಟರ್ ರಂಗನಾಥಯ್ಯ, ಡಾಕ್ಟರ್ ಪದ್ಮಾಲತಾ R, ಉಪನ್ಯಾಸಕರಾದ ಡಾಕ್ಟರ್ ಗೋಪಾಲ, ಡಾಕ್ಟರ್ ಜೀವನ್, ಪದ್ಮಾ R, ಲಲಿತಾಬಾಯಿ KS, ನಾರಾಯಣಸ್ವಾಮಿ S, ನಾಗರಾಜ್ BS, ಗಂಗಾಧರ್ C, ಮಂಜುಳಾ, ಬಾಲಕೃಷ್ಣ K, ಲೋಹಿತ್ ಕುಮಾರ್, ಶಿವಕುಮಾರ್, ಅಮರಾವತಿ ಮುಂತಾದವರು ಭಾಗವಹಿಸಿದ್ದರು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಕ್ರೀಡೆಗಳಲ್ಲಿ ವಿಜೇತರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಣೆಯನ್ನು ಮಾಡಲಾಯಿತು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಮ್ಮ ಜನಪ್ರಿಯ ಶಾಸಕರು ನಮ್ಮ ಕಾಲೇಜಿಗೆ 7 ಕೋಟಿ ವೆಚ್ಚ, 7 ಕೋಟಿ ಅನುದಾನಗಳನ್ನ ಸರ್ಕಾರದಿಂದ ತರಿಸಿ ನಮ್ಮ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳನ್ನ ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಈ ವರ್ಷ ನಮಗೆ ಹೆಚ್ಚಿನ ಒಂದು ಇನ್ಟೇಕ್ ಅಂತ ಹೇಳ್ತೀವಲ್ಲ, 60+60 ಇನ್ಟೇಕ್ನ ನಾವು ಹೆಚ್ಚು ಮಾಡಬೇಕು ಅಂತ ಇವತ್ತೊಂದು ದಿನ ನಮಗೆ ಒಂದು ಮೌಖಿಕ ಆದೇಶವನ್ನು ನೀಡುತ್ತಾರೆ. ಇದಕ್ಕೆ ನಾವು ಸೂಕ್ತ ಕ್ರಮಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ನಾನು ತಗೊಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಎಲ್ಲ ಬೋಧಕ ವೃಂದದಾಗಿರ್ಬೋದು, ಬೋಧಕೇತರ ವೃಂದದವರಾಗಿರ್ಬೋದು, ಸಮಸ್ತ ಸರ್ಕಾರಿ ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಈ ಸಮಾರಂಭನ ಯಶಸ್ವಿಯಾಗಿ ಒಂದು ಮೂಡು ಬರಲಿಕ್ಕೆ ಇವರೆಲ್ಲ ಕಾರಣಕರ್ತರಾಗಿರ್ತಾರೆ. ಅದೇ ಥರ ಈ ಒಂದು ಸಮಾರಂಭದಲ್ಲಿ ವೈಯಕ್ತಿಕವಾಗಿ ನನ್ನ ಇಲಾಖೆಯ ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಮತ್ತು ವಂದನೆಗಳನ್ನ ನಾನು ಸಲ್ಲಿಸೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾಗಿ ನಾನು ಈ ಒಂದು ವಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ವೆರಿ ಮಚ್. ಏನೇನು ಡೆವಲಪ್ಮೆಂಟ್ಸ್ ಈ ಕಾಲೇಜ್ಗೆ ಬಂದ ನಂತರ ಸ್ಟೇಟ್ ರ್ಯಾಂಕ್ಗಳು ಒಂದು 4 ವರ್ಷದಿಂದನೂ ಸತತವಾಗಿ ಮೊದಲನೇ ರ್ಯಾಂಕಿಂದ ಹಿಡಿದು 5ನೇ ರ್ಯಾಂಕ್ ತನಕ ನಾವು ಪ್ರತಿ ವರ್ಷವೂ ನಾವು ಪ್ಲೇಸ್ಮೆಂಟ್ ಮಾಡ್ತಾನೆ ಇದ್ದೀವಿ. ಮತ್ತು ನಮ್ಮ ಕಾನೂನು ಕಾಲೇಜು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಲಿ ನಮ್ಮದೇ ಆದ ಒಂದು ಛಾಪು, ರ್ಯಾಂಕ್ ಬರೋ ಕಾಲೇಜ್ ಅಂತ ಒಂದು ಹೆಸರನ್ನ, ಒಂದು ಬಿರುದನ್ನು ನಾವು ಅಲ್ಲಿ ತೊಗೊಂಡಿರೋ ಅಂಥದ್ದು. ಹಾಗಾಗಿ ನಮ್ಮ ಕಾನೂನು ಕಾಲೇಜಿನಲ್ಲಿ ನನ್ನ ಬೋಧಕ ವೃಂದದವರು, ಬೋಧಕೇತರ ವೃಂದದವರು, ನಮ್ಮೆಲ್ಲ ಸಮಸ್ತ ವಿದ್ಯಾರ್ಥಿಗಳು ನಮಗೆ ಈ ಒಂದು ಕಾಲೇಜ್ನ ಈ ಒಂದು ಉನ್ನತ ಮಟ್ಟಕ್ಕೆ ತಗೋಗೋದಕ್ಕೆ ಎಲ್ಲರೂ ಶ್ರಮಿಸ್ತಾ ಇದ್ದೀವಿ. ನಮ್ಮ ಇಲಾಖೆ ಆಗಿರ್ಬೋದು, ಕಾಲೇಜ್ ಶಿಕ್ಷಣ ಇಲಾಖೆ ಆಗಿರ್ಬೋದು, ನಮ್ಮ ಜಂಟಿ ನಿರ್ದೇಶಕರಾಗಿರೋಂಥ ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು, ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕಾಲೇಜ್ನ ಇನ್ನೂ ಉತ್ತಮವಾಗಿರೋಂಥ ಒಂದು ಕಾಲೇಜ್ ಮಾಡಬೇಕು, ಮಾದರಿ ಕಾಲೇಜ್ ಮಾಡಬೇಕು, ಕಾನೂನಿನ ಕಾಲೇಜ್ ಮಾದರಿ ಕಾಲೇಜ್ ಆಗಿರಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಸರ್ ನಮಸ್ತೆ ಸರ್, ನಾನು ಪ್ರೊಫೆಸರ್ ಡಾಕ್ಟರ್ ಅಂಬೇಡ್ಕರ್ NS ಅಂತ, ಸರ್ಕಾರಿ ಕಾನೂನು ಕಾಲೇಜು ಅರಹಳ್ಳಿ, ಕೋಲಾರ ಕಾಲೇಜು. ಈ ಕಾಲೇಜ್ನಲ್ಲಿ ಇವತ್ತೊಂದು ದಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು, ಮತ್ತು ಅಂತಿಮ ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ನಾವು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರೋಂಥ ಸನ್ಮಾನ್ಯ ಶ್ರೀ ಕೊತ್ತನೂರು G. ಮಂಜುನಾಥ್ರವರು, ಕೋಲಾರ ವಿಧಾನಸಭಾ ಕ್ಷೇತ್ರ, ಹಾಗೂ ನಮ್ಮ ಕಾಲೇಜಿನ ಅಧ್ಯಕ್ಷರು, ಕಾಲೇಜು ಅಭಿವೃದ್ಧಿ ಸಮಿತಿ, ಸರ್ಕಾರಿ ಕಾನೂನು ಕಾಲೇಜಿನವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಉದ್ಘಾಟನೆ ಮಾಡಿರೋಂಥದ್ದು. ಶ್ರೀಯುತರು ಗೌರವಾನ್ವಿತ ಶಾಸಕರು ನಮ್ಮ ಕಾಲೇಜಿನ ಒಂದು ಇತಿಹಾಸ 1996ನೇ ಇಸ್ವಿಯಿಂದ ಈ ಒಂದು ನಮ್ಮ ಕರ್ನಾಟಕದಲ್ಲಿ ಏಕೈಕ ಸರ್ಕಾರಿ ಕಾನೂನು ಕಾಲೇಜು 12/7/1996ನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡು, ಈ ಸ್ಥಾಪನೆಗೊಳ್ಳೋದಕ್ಕೆ ಸನ್ಮಾನ್ಯ ಶ್ರೀನಿವಾಸ್ ಗೌಡರು ಇದಕ್ಕೆ ಕಾರ್ಯಕರ್ತರಾಗಿರ್ತಾರೆ. ಅವರ ಒಂದು ಆಡಳಿತ ಅವಧಿ
ನಮಗೆ 25 ವರ್ಷ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ನಾವು ಹಮ್ಮಿಕೋಬೇಕಾಗಿದೆ. ಈ ಒಂದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಗೆ ನಮ್ಮ ಅಲ್ಯೂಮಿನಿ ಅಸೋಸಿಯೇಷನ್ ಅವರು, ಅದೇ ಥರ ನಮ್ಮ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ಆಗಿರೋಂಥ ಸನ್ಮಾನ್ಯ ಶ್ರೀ ಅನಿಲ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮನ ಉದ್ದೇಶಿಸಿ ವಿದ್ಯಾರ್ಥಿಗಳಿಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕಾಗಿರುತ್ತೆ, ಮತ್ತು ಕಾನೂನಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಜವಾಬ್ದಾರಿ, ಸಮಾಜನ ಒಂದು ತಿದ್ದುವಂಥ ಒಂದು ರೀತಿ, ಮತ್ತು ಹೆಚ್ಚಿನ ಒಂದು ಅಧ್ಯಯನ ಕಡೆಗೆ ನಾವು ಎಲ್ಲ ಕಾನೂನಿನ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗಬೇಕಾಗಿರ್ತದೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ನೀಡಿರುತ್ತಾರೆ. ಅದೇ ಥರ ನಮ್ಮ VK ಪ್ರಶಾಂತ್ ಸರ್ ಅವರು ಅಧ್ಯಕ್ಷರು, ಶ್ರೀಮತಿ ವೆಂಕಟಮ್ಮ ವಿ ಕೊಂಡಪ್ಪ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೋಲಾರ ಸರ್ಕಾರಿ ಕಾನೂನು ಅಲ್ಯೂಮಿನಿ ಸಂಘದ ಅಧ್ಯಕ್ಷರಾಗಿ ಅವರು ನಮ್ಮ ಕಾಲೇಜಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡಿರುತ್ತಾರೆ. ಅದೇ ಥರ ನಮ್ಮ ಕಾಲೇಜ್ ಅಲ್ಯೂಮಿನಿ ಸಂಘದ ಅಧ್ಯಕ್ಷರು ಸಹಿತ ಈ ಒಂದು ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ನ ಅದ್ಧೂರಿಯಾಗಿ 2 ದಿನ ಕಾರ್ಯಕ್ರಮನ ನಾವು ಹಮ್ಮಿಕೋಬೇಕಾಗಿದೆ. ನಮ್ಮ ಕಾಲೇಜಿನಿಂದ 2,000 ಹೆಚ್ಚಿನ ವಕೀಲರಾಗಿ ನಮ್ಮ ಕಾನೂನಿನ ಕಾಲೇಜಿನ ವಿದ್ಯಾರ್ಥಿಗಳು 2,000 ಜನ ನಮ್ಮ ಕಾಲೇಜಿಂದ ಹೊರಗಡೆ ಹೋಗಿದ್ದಾರೆ. ಕೆಲವರು ನ್ಯಾಯಮೂರ್ತಿಗಳಾಗಿ, ನಮ್ಮ ಕಾಲೇಜಿನಿಂದ 40 ಜನ ನ್ಯಾಯಮೂರ್ತಿಗಳಾಗಿ ವಿವಿಧ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇವತ್ತಿನ ದಿನವೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಶಸ್ವಿಯಾಗಿ ಅವರ ಒಂದು ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಕಾಲೇಜಿಗೆ ಒಂದು ಕೀರ್ತಿ ಪತಾಕೆನ ನಮ್ಮ ರಾಜ್ಯದಲ್ಲಿ, ಅದೇ ಥರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೋಗಿ ಸಭೆಗಳಲ್ಲಿ ಭಾಗಗೊಂಡಾಗ ನಮ್ಮ ಕಾಲೇಜಿನ ಒಂದು ಪ್ರತಿನಿಧಿ ಅಂತ ಹೇಳಿದಾಗ ನಮ್ಮ ಕಾಲೇಜಿಗೆ ಒಂದು ಕೊಡುಗೆ ಆಗಿರ್ಬೋದು, ಒಂದು ಹೆಮ್ಮೆ ಅಂತ ವಿಚಾರನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ.